ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 17 ಮುಂದುವರೆದ ಭಾಗ. ಕೃಷ್ಣಮೂರ್ತಿಯವರು ದೇವರ ಪಾದ ಸೇರಿ ಆಗಲೇ 1 ತಿಂಗಳು ಕಳೆದಿತ್ತು. ಆದರೆ ಅವರ ಸಾವಿನ ದುಃಖದಿಂದ ಮನೆಯವರು ಯಾರೂ ಇನ್ನೂ ಹೊರ ಬಂದಿರಲಿಲ್ಲ. ಆ ಮನೆಯಲ್ಲಿ ಸಾವಿನ ಸೂತಕ ಛಾಯೆ ಇನ್ನೂ ಹಾಗೆ ಉಳಿದಿತ್ತು. ಕೆಲಸಗಳು ಅದರ ಪಾಡಿಗೆ ಯಾಂತ್ರಿಕವಾಗಿ ನಡೆಯುತ್ತಿದ್ದವು ಅಷ್ಟೇ ಹೊರತು ಯಾರೊಬ್ಬರ ಮನಸ್ಸು ತಿಳಿಯಾಗಿರಲಿಲ್ಲ. ಕೃಷ್ಣಮೂರ್ತಿಯವರ ಸಾವಿನಿಂದ ಪ್ರದೀಪ ಇನ್ನಷ್ಟು ಕುಗ್ಗಿ ಹೋಗಿದ್ದ. ಅವನ ಮನ ದಿನದಿಂದ ದಿನಕ್ಕೆ ಕುಸಿಯುತ್ತಿತ್ತು. ಈ ಮನೆಗೆ ಆಧಾರವಾಗಿದ್ದ ಮಾವ ಹೇಳದೆ ಕೇಳದೆ ನಮ್ಮನ್ನು ಬಿಟ್ಟು ಹೋದ್ರು. ಈಗ ಹಾಸಿನಿ ಮತ್ತು ಅತ್ತೆ ತೋಟದ ಕೆಲಸ ನೋಡ್ಕೊತಾರೆ. ಮಾವನ ನಂತರ ಅವರ ಜವಾಬ್ದಾರಿಗಳನ್ನು ನಾನು ಹೊರಬೇಕಾಗಿತ್ತು. ಆದರೆ ನಾನಿಲ್ಲಿ ಕಾಲು ಮುರಿದುಕೊಂಡು ಮನೆಯ ಹೆಂಗಸರಿಂದ ದುಡಿಸಿಕೊಂಡು ಈ ಭೂಮಿಗೆ ಭಾರವಾಗಿ ಬದುಕುತ್ತಿದ್ದೀನಿ. ಯಾಕೆ ನನಗೆ ಇಂಥ ಪರಿಸ್ಥಿತಿ ತಂದೆ ದೇವರೇ? ಅವರಿಬ್ಬರು ಪಡ್ತಾ ಇರೋ ಕಷ್ಟ ನನ್ನಿಂದ ನೋಡೋಕ್ಕೆ ಆಗ್ತಿಲ್ಲ. ಅವರಿಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಿದ್ರೂ ನನ್ನಿಂದ ಏನೂ ಮಾಡೋಕ್ಕೆ ಆಗ್ತಿಲ್ಲ. ಬರೀ ಕೂತಲ್ಲೇ ಕೂರೋದೇ ಆಗಿದೆ ನನ್ನ ಜೀವನ. ಇಂಥ ಜೀವನ ಬಾಳಬೇಕಾ ನಾನು? ಯಾಕೆ ಭಗವಂತ ನನಗೆ ಇಂತಹ ಶಿಕ್ಷೆ? ಮಾವ ನಮ್ಮ ಜೊತೆ ಇದ್ದಿದ್ದರೆ ಏನಾದರೂ ಮಾಡಿ ನನಗೆ ಕೃತಕ ಕಾಲು ಜೋಡಣೆ ಮಾಡಿಸುತ್ತಿದ್ರು. ಆದರೆ ಇನ್ಮೇಲೆ ಅದು ಸಾಧ್ಯ ಇಲ್ಲ. ನಾನು ಜೀವನ ಪೂರ್ತಿ ವೀಲ್ ಚೇರ್ನಲ್ಲಿ ಕಾಲ ಕಳೆಯಬೇಕಾಗುತ್ತದೆ. ಕೂತಲ್ಲೇ ಕೂತು ಜೀವನ ಮಾಡೋದು ಅಂದರೆ ಹೇಗೆ? ಹಾಗಾದರೆ ಇನ್ನು ಮುಂದೆ ನನ್ನಿಂದ ಏನು ಮಾಡೋಕ್ಕೆ ಆಗಲ್ವಾ? ಹಾಸಿನಿ ಮತ್ತು ಅತ್ತೆ ದುಡಿದು ನನ್ನ ಸಾಕಬೇಕಾ? ಅವರು ದುಡಿದು ನನ್ನ ಸಾಕೋ ಪರಿಸ್ಥಿತಿ ಬಂದಿದೆ ಅಂದರೆ ನನಗೆ ಬದುಕು ಹಕ್ಕಿದೆಯಾ? ಖಂಡಿತ ಇಲ್ಲ. ಒಂದೊಂದು ಸಲ ಅನಿಸುತ್ತೆ, ಈ ಜೀವ ದೇವರು ಕೊಟ್ಟಿರೋ ಭಿಕ್ಷೆ. ಅವರು ನಮ್ಮ ಜೀವ ತಗೊಂಡು ಹೋಗೋ ತನಕ ಆ ಜೀವ ತೆಗೆಯೋ ಹಕ್ಕು ನಮಗಿಲ್ಲ. ಆದರೆ ಒಬ್ಬರ ಹಂಗಿನಲ್ಲಿ ಒಬ್ಬರಿಗೆ ಭಾರವಾಗಿ ಜೀವನ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ನಾನು ಈ ರೀತಿ ಇರೋದನ್ನು ನೋಡಿಕೊಂಡು ದಿನ ಕಳೆಯೋಕ್ಕೆ ಅವರಿಗೂ ಬೇಸರ. ಈಗೇನೋ ಮಾವಿನ ಸಾವಿನ ದುಃಖ ಅಂತ ಹಾಸಿನಿ ಸುಮ್ಮನಿದ್ದಾಳೆ. ಆದರೆ ಇನ್ನು ಸ್ವಲ್ಪ ದಿನ ಆದರೆ ನನಗೆ ಕೃತಕ ಕಾಲು ಜೋಡಿಸಲು ಅಂತ ಓಡಾಡುತ್ತಾಳೆ. ಅವಳೇನೋ ಓಡಾಡಿ ಹಣ ವ್ಯವಸ್ಥೆ ಮಾಡಬಹುದು. ಆದರೆ ಈ ಹಣ ಹೊಂದಿಸುವುದು ಹೇಗೆ? ಒಂದು ವೇಳೆ ಸಾಲ ಮಾಡಿದರೆ ಅದನ್ನು ತೀರಿಸೋದಾದರೂ ಹೇಗೆ? ಅವರು ಸಾಲ ಮಾಡಿ ನನಗೆ ಕಾಲು ಜೋಡಿಸಿದರೆ ನನ್ನ ಕಾಲು ಸರಿ ಹೋಗಬಹುದು. ನಂತರ ನಾನು ದುಡಿದು ಆ ಸಾಲ ತೀರಿಸೋಕ್ಕೆ ಆಗತ್ತಾ? ಖಂಡಿತ ಇದೆಲ್ಲ ಆಗದಿರುವ ಮಾತು. ಹಾಸಿನಿ ನನ್ನ ದುಡಿಯೋಕ್ಕೆ ಖಂಡಿತ ಬಿಡಲ್ಲ. ಹಾಗಂತ ಇದೆಲ್ಲ ಬೇಡ ಅಂತ ಹೇಳಿದರೂ ಹಾಸಿನಿ ಕೇಳಲ್ಲ. ನಾನು ಇರುವವರೆಗೂ ಖಂಡಿತ ಹಾಸಿನಿ ಅದರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಒಂದು ವೇಳೆ ನಾನು ಇರದಿದ್ದರೆ ಅವರು ಸ್ವಲ್ಪ ದಿನ ದುಃಖ ಪಡಬಹುದು. ಆದರೆ ನಂತರ ಅವರ ಜೀವನ ಅವರು ನೋಡ್ಕೊತಾರೆ. ಈಗ ಶ್ರೀ ಕೂಡ ಬೆಳೀತಾ ಇದ್ದಾಳೆ. ಅವಳ ಓದಿನ ಖರ್ಚು ಇನ್ನೂ ಜಾಸ್ತಿ ಆಗತ್ತೆ. ನನ್ನ ತಲೆ ಬಿಸಿ ಇಲ್ಲದಿದ್ದರೆ 2 ಕಡೆ ಜಮೀನಿನ ಆದಾಯದಿಂದ ಹಾಸಿನಿಗೆ ಹೇಗೋ ಮನೆ ನಿಭಾಯಿಸಬಹುದು. ಶ್ರೀ ಭವಿಷ್ಯಕ್ಕೂ ಏನೂ ತೊಂದರೆ ಇರಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗೆ ತೊಡಕಾಗಿರುವ ನಾನೇ ಇವರಿಂದ ದೂರ ಆದರೆ ಒಳ್ಳೆಯದು ಅಂತ ನನಗೆ ಅನಿಸ್ತಿದೆ. ಆತ್ಮಹತ್ಯೆ ಮಹಾಪಾಪ ಅಂತಾರೆ. ಆದರೆ ನನಗೆ ಈಗ ಅದನ್ನು ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ. ಜೀವನ ಪೂರ್ತಿ ನಿಸ್ಸಹಾಯಕನಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಬದುಕೋದಕ್ಕಿಂತ ಈ ಸಾವೇ ನನಗೆ ಸಮಾಧಾನ ಅನ್ನಿಸ್ತಿದೆ. ಇದು ದಿನವಿಡೀ ಮನೆಯಲ್ಲಿ ಕುಳಿತು ಆಲೋಚಿಸುತ್ತಿದ್ದ ಪ್ರದೀಪನ ಮನದಿಗಿತ. ದಿನವಿಡೀ ತನ್ನ ಯೋಚನಾ ಲಹರಿಯಲ್ಲಿ ಒಂಟಿಯಾಗಿ ಬದುಕುತ್ತಿದ್ದ ಪ್ರದೀಪನ ಮನ ದಿನದಿಂದ ದಿನಕ್ಕೆ ಸಾವಿನತ್ತ ವಾಲುತ್ತಿತ್ತು. ಯಾವಾಗಲೂ ಏನಾದರೂ ಯೋಚನೆ ಮಾಡುತ್ತಾ ಕುಳಿತಿರುತ್ತಿದ್ದ. ಹೀಗೆ ಮಂಕಾಗಿದ್ದ ಅಳಿಯನನ್ನು ಕಂಡು ಉಷಾ ಸ್ವಲ್ಪ ಗಾಬರಿಯಾದರು. ಅವರೇ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿದರು. ಪ್ರದೀಪ ಹೆಚ್ಚಾಗಿ ಮಾತು ಬೆಳೆಸದೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಸುಮ್ಮನಿರುತ್ತಿದ್ದ. ಪ್ರದೀಪನ ಈ ವರ್ತನೆ ಕಂಡು ಉಷಾರಿಗೆ ಭಯವಾಯಿತು. ಈ ಬಗ್ಗೆ ಅವರು ಹಾಸಿನಿಯ ಬಳಿಯೂ ಅವರು ಮಾತನಾಡಿದರು. ಉಷಾ, ಹಾಸಿನಿ, ಯಾಕೆ ಯಾವಾಗಲೂ ಕೆಲಸ, ಗದ್ದೆ, ತೋಟ ಅಂತಿರ್ತೀಯ? ನಿಮ್ಮ ಬಗ್ಗೆನೂ ಸ್ವಲ್ಪ ಗಮನ ಕೊಡೆ. ಹಾಸಿನಿ, ಇದೇನಮ್ಮ ಹೊಸದಾಗಿ ಹೇಳ್ತಿದ್ದೀಯಾ? ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಅಪ್ಪ ಇರೋವರೆಗೂ ನಮಗೆ ಒಂದು ಮುಳ್ಳು ತಾಕದ ಹಾಗೆ ನೋಡಿಕೊಳ್ತಿದ್ರು. ಇನ್ನು ಇವರ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ. ನಿನ್ನ ಆರೋಗ್ಯನೂ ಈಗ ಅಷ್ಟಾಗಿ ಸರಿಯಿಲ್ಲ. ಅದಕ್ಕೆ ನಾನೇ ಎಲ್ಲ ನೋಡ್ಕೊತಿದ್ದೀನಿ. ಉಷಾ, ಅದೆಲ್ಲವೂ ನಿಜ ಮಗಳೇ. ಆದರೆ ಅದರ ಜೊತೆಗೆ ನಿನ್ನ ಸಂಸಾರದ ಬಗ್ಗೆನೂ ಸ್ವಲ್ಪ ಗಮನ ಕೊಡು ಮಗಳೇ. ಹಾಸಿನಿ, ನನ್ನ ಸಂಸಾರಕ್ಕೆ ಏನಾಗಿದೆ ಅಮ್ಮ? ಉಷಾ, ಸಂಸಾರ ಅಂದರೆ ನಿನ್ನ ಗಂಡನ ಬಗ್ಗೆ ಕಣೆ. ಇತ್ತೀಚೆಗೆ ಯಾವಾಗಲೂ ಏನೋ ಕಳ್ಕೊಂಡಿರೋ ಥರ ಮಂಕಾಗಿ ಇರ್ತಾನೆ. ಅದಕ್ಕೆ ನೀನು ಅವನ ಬಗ್ಗೆ ಸ್ವಲ್ಪ ಗಮನ ಕೊಡು. ಅವನನ್ನು ಹೆಚ್ಚು ಒಂಟಿಯಾಗಿರೋಕೆ ಬಿಡಬೇಡ. ಈಗ ನನ್ನ ಆರೋಗ್ಯಕ್ಕೆ ಏನೂ ಆಗಿಲ್ಲ. ತೋಟದ ಕೆಲಸ ಇದ್ದರೆ ನಾನೇ ಸ್ವಲ್ಪ ದಿನ ನೋಡ್ಕೊತೀನಿ. ಹಾಸಿನಿ, ನಾನು ಅವರನ್ನು ಗಮನಿಸಿದ್ದೀನಿ ಅಮ್ಮ.
ಅವರ ಕಾಲು ಹೋದ ಮೇಲೆ ತುಂಬ ವ್ಯಥೆ ಪಡ್ತಿದ್ದಾರೆ. ಈಗ ಅಪ್ಪ ಹೋದ ಮೇಲಂತೂ ಇನ್ನಷ್ಟು ಮಂಕಾಗಿದ್ದಾರೆ. ನಾವು ಆ ಕೆಲಸ ಈ ಕೆಲಸ ಅಂತ ಹೋಗಿಬಿಡ್ತೀವಿ. ಆದರೆ ಅವರು ಒಬ್ಬರೇ ಇಡೀ ದಿನ ಮನೆಯಲ್ಲಿ ಕೂತು ಇಲ್ಲದ ಆಲೋಚನೆಗಳಲ್ಲಿ ಮುಳುಗಿರ್ತಾರೆ. ಅವರನ್ನು ನೋಡಿದರೆ ಪಾಪ ಅನಿಸುತ್ತೆ ಅಮ್ಮ. ಹೇಗೋ ಇವತ್ತಿಗೆ ತೋಟದ ಕೆಲಸ ಮುಗಿಯುತ್ತೆ. ನಾಳೆ ಬ್ಯಾಂಕ್ಗೆ ಹೋಗಿ ಲೋನ್ ಬಗ್ಗೆ ವಿಚಾರಿಸಿಕೊಂಡು ಬರ್ತೀನಿ. ಆ ಹಣದಿಂದ ಇವರ ಕಾಲಿಗೆ ಕೃತಕ ಕಾಲು ಜೋಡಿಸಿದರೆ ಆಮೇಲೆ ಅವರ ಪಾಡಿಗೆ ಅವರು ಓಡಾಡಿಕೊಂಡು ಇರಬಹುದು. ಏನಂತೀಯ ಉಷಾ? ನೀನು ಹೇಳ್ತಿರೋದು ಸರಿ ಕಣೆ. ನಿಮ್ಮಪ್ಪನಿಗೂ ಇದೊಂದು ಆಸೆ ಇತ್ತು. ಅವರ ಆಶೀರ್ವಾದದಿಂದ ಎಲ್ಲ ಸುಸೂತ್ರವಾಗಿ ನಡೆದರೆ ಅಷ್ಟೇ ಸಾಕು. ತಾಯಿ ಮಗಳ ಈ ಮಾತುಗಳನ್ನು ರೂಮಿನಲ್ಲಿ ಮಲಗಿದ್ದ ಪ್ರದೀಪನ ಕಿವಿಗೆ ಅನಾಯಾಸವಾಗಿ ಬಂದು ಬೀಳುತ್ತಿತ್ತು. ಇದನ್ನೆಲ್ಲ ಕೇಳಿಸಿಕೊಂಡವನ ಕಣ್ಣೀರು ತಲೆದಿಂಬನ್ನು ಹೊಕ್ಕಿತು. ಒಂದು ಕಡೆ ಇಷ್ಟೆಲ್ಲ ಕಷ್ಟವಿದ್ದರೂ ತನ್ನನ್ನು ಬಿಟ್ಟುಕೊಡದೆ ತನಗೆ ಕೃತಕ ಕಾಲು ಜೋಡಿಸಲು ಹೊರಟ ಹೆಂಡತಿ ಅತ್ತೆಯ ಮೇಲೆ ಹೆಮ್ಮೆಯಾದರೆ, ಇನ್ನೊಂದು ಕಡೆ ಇವರಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಭಾರವಾಗಿ ಬದುಕಬೇಕಾ ಎಂದು ದುಃಖವಾಗುತ್ತಿತ್ತು. ಮರುದಿನ ಹಾಸಿನಿ ಬ್ಯಾಂಕ್ಗೆ ಹೋಗಿ ಬಂದಳು. ಆದರೆ ಅವರಿಗೆ ಹಲವಾರು ದಾಖಲೆ ಪತ್ರಗಳನ್ನು ಸಲ್ಲಿಸಬೇಕಾದ ಕಾರಣ ಅದು ಸುಲಭಕ್ಕೆ ಆಗುವಂತಿರಲಿಲ್ಲ. ಹಾಸಿನಿ ಪ್ರದೀಪನಿಗೂ ಅದರ ಬಗ್ಗೆ ವಿವರಿಸಿದಳು. ಅವನಿಗೂ ದಿಕ್ಕೆಟ್ಟು ಹೋಯಿತು. ಇಷ್ಟೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕೆಂದರೆ ಅದಕ್ಕೆ 1 ತಿಂಗಳು ಸಮಯವಾದರೂ ಹಿಡಿಯಬಹುದು ಎಂದು ದಂಪತಿಗಳು ಲೆಕ್ಕ ಹಾಕಿದರು. ಪ್ರದೀಪ: ನಾನು ನಿಂಗೆ ಮೊದಲೇ ಹೇಳಿದ್ದೆ ಹಾಸಿನಿ, ಇದೆಲ್ಲ ಬೇಡ ಅಂತ. ಆದರೆ ನೀನೇ ನನ್ನ ಮಾತು ಕೇಳ್ತಿಲ್ಲ. ಇನ್ನು ಈ ದಾಖಲೆಗಳಿಗೆ ನೀನು ಎಷ್ಟು ಓಡಾಡಬೇಕಾಗುತ್ತದೆ ಅಂತ ನಿನಗೆ ಗೊತ್ತಿದೆಯಾ? ಈಗ ಇರೋ ಕಷ್ಟ ಸಾಲದು ಅಂತ ಇದಕ್ಕೆ ಓಡಾಡ್ತಿದ್ದೀಯಾ ಹಾಸಿನಿ? ಹಾಸಿನಿ: ಅಯ್ಯೋ, ಇದೆಲ್ಲ ನನಗೆ ಕಷ್ಟ ಅನಿಸಲ್ಲ. ನನಗೆ ಕಷ್ಟ ಅಂತ ನೀವು ಯೋಚನೆ ಮಾಡೋದನ್ನು ಮೊದಲು ಕಡಿಮೆ ಮಾಡಿ ಎಂದು ಹೇಳಿ ಹೋದಳು. ಯಾರು ಏನೇ ಹೇಳಿದರೂ ಪ್ರದೀಪನ ಮನ ಯಾವಾಗಲೂ ಋಣಾತ್ಮಕವಾಗಿಯೇ ಯೋಚಿಸುತ್ತಿತ್ತು. ಎಲ್ಲವನ್ನೂ ಯೋಚಿಸಿ ಪ್ರದೀಪ ಕೊನೆಗೊಂದು ಗಟ್ಟಿಯ ನಿರ್ಧಾರ ತೆಗೆದುಕೊಂಡಿದ್ದ. ಅದಕ್ಕೆ ಸರಿಯಾದ ಸಮಯಕ್ಕಾಗಿ ಅವನು ಕಾಯುತ್ತಿದ್ದ. ಒಂದು ದಿನ ಅವನು ಕಾಯುತ್ತಿದ್ದ ಸರಿಯಾದ ಸಮಯ ಬಂದೇ ಬಿಟ್ಟಿತು. ಆ ದಿನ ಹಾಸಿನಿ ಯಾವುದೋ ದಾಖಲೆಗಾಗಿ ಕಚೇರಿಯ ಕಡೆ ಹೋಗಿದ್ದಳು. ಉಷಾ ಪಕ್ಕದ ಮನೆಯ ರಾಧಾ ಕರೆದರು ಎಂದು ಅವರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದರು. ಪ್ರದೀಪ ತನ್ನ ನಿರ್ಧಾರವನ್ನು ಸಡಿಲಿಸದೆ ಮತ್ತಷ್ಟು ದೃಢವಾಗಿ ತೆಗೆದುಕೊಂಡಿದ್ದನು. ತನ್ನ ಈ ಆಲೋಚನೆಯಿಂದ ಮನೆಯವರ ಪರಿಸ್ಥಿತಿ ಏನಾಗುವುದು ಎಂದು 1 ನಿಮಿಷವೂ ಯೋಚಿಸದೆ ತನ್ನ ಕಾರ್ಯದಲ್ಲಿ ಮುಂದುವರೆಸಿದನು. ಕಳೆದ ವಾರ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವ ಸ್ನೇಹಿತನಿಂದ ಸುಳ್ಳು ಹೇಳಿ ತರಿಸಿಕೊಂಡಿದ್ದ ನಿದ್ದೆ ಮಾತ್ರೆಗಳನ್ನು ಪೂರ್ತಿಯಾಗಿ ಅವನ ಹೊಟ್ಟೆ ಸೇರಿತು. ಉಷಾ ಮತ್ತು ಹಾಸಿನಿ ಮನೆಗೆ ಬಂದಾಗ ಪ್ರದೀಪ ಮಲಗಿದ್ದನು. ಊಟ ಮಾಡಿ ಮಲಗಿರಬಹುದು ಎಂದುಕೊಂಡರು. ಹಾಸಿನಿ ಬಂದು, ರೀ, ಇದೇನು ಇವತ್ತು ಇಷ್ಟು ಬೇಗ ಊಟ ಮಾಡಿ ಮಲಗಿದ್ದೀರಾ? ಮಾತ್ರೆಯಾದರೂ ತಗೊಂಡಿದ್ದೀರಾ ಇಲ್ವಾ ಎಂದು ಮಾತ್ರೆ ಇಟ್ಟಿದ್ದ ಕಬೋರ್ಡ್ನತ್ತ ಕಣ್ಣಾಡಿಸಿದಳು. ಅಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಡಬ್ಬಿ ಇತ್ತು. ಅದನ್ನು ಅವಳು ಗಮನಿಸಲಿಲ್ಲ. ಆದರೆ ಅಲ್ಲೇ ಸಣ್ಣ ಟೇಬಲ್ ಮೇಲೆ ಒಂದು ಲೆಟರ್ ಇತ್ತು. ಅದು ಆಚೆ ಈಚೆ ಹೋಗಬಾರದು ಎಂದು ಒಂದು ಭಾರವಾದ ವಸ್ತುವನ್ನು ಇಟ್ಟಿತ್ತು. ಇದೇನಿದು ಕಾಗದ ಎಂದು ಹಾಸಿನಿ ತೆಗೆದು ಓದಲು ಆರಂಭಿಸಿದಳು. ಪ್ರೀತಿಯ ಹಾಸಿನಿ, ಇದೇನು ಮಲಗಿದವನು ಕಾಗದ ಬರೆದಿಟ್ಟು ಮಲಗಿದ್ದಾನೆ ಅಂತ ನೋಡ್ತಿದ್ದೀಯಾ? ನಿನ್ನ ಎದುರು ನಿಂತು ಮಾತನಾಡೋಕೆ ನನಗೆ ಧೈರ್ಯ ಇಲ್ಲ ಅನ್ನೋದಕ್ಕಿಂತ ನೀನು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಿನಗೆ ಹೇಳದೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ಹಾಸಿನಿ. ಇದು ತಪ್ಪು ಅಂತ ನನಗೆ ಗೊತ್ತು. ಆದರೆ ನನಗೆ ಇದು ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ. ಇದರಿಂದ ಸ್ವಲ್ಪ ದಿನ ನಿಮಗೆ ನೋವಾಗಬಹುದು. ಆಮೇಲೆ ಎಲ್ಲ ಒಂದು ಹಂತಕ್ಕೆ ಸರಿಯಾಗತ್ತೆ ಹಾಸಿನಿ. ನೀನು ಸಾಲ ಮಾಡಿ ನನಗೆ ಕೃತಕ ಕಾಲು ಜೋಡಿಸೋದು ನನಗೆ ಇಷ್ಟ ಇಲ್ಲ ಹಾಸಿನಿ. ಸಾಲ ಮಾಡಿದರೆ ಅದನ್ನು ತೀರಿಸೋದು ಹೇಗೆ ನೀನೇ ಹೇಳು? ಜಮೀನಿನಿಂದ ಬರೋ ಫಸಲಿನ ಹಣ ಎಲ್ಲ ಬ್ಯಾಂಕಿಗೆ ಸುರಿದರೂ ಸಾಕಾಗಲ್ಲ. ಮತ್ತೆ ಜೀವನಕ್ಕೆ ಏನು ಮಾಡೋದು? ಕಾಲು ಜೋಡಿಸೋದು ಬೇಡ ಅಂತ ನಾನು ಎಷ್ಟು ಹೇಳಿದರೂ ನೀನು ಕೇಳ್ತಿಲ್ಲ. ನಿಮ್ಮನ್ನು ಸಾಲದ ಮುಷ್ಟಿಯಲ್ಲಿ ಹಾಕಿ ನಾನು ನಡೆಯಬೇಕು ಅಂತ ಖಂಡಿತ ನನಗೆ ಆಸೆ ಇಲ್ಲ ಹಾಸಿನಿ. ಹಾಗಂತ ಕೂತಲ್ಲೇ ಜೀವನ ಕಳೆಯೋಕ್ಕೂ ಬೇಜಾರು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೆ. ನಾನು ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗ್ತಿದ್ದೀನಿ ಹಾಸಿನಿ. ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ ನೀಡದ ಈ ಪಾಪಿ ಗಂಡನನ್ನು ಕ್ಷಮಿಸಿಬಿಡು ಹಾಸಿನಿ. ಅತ್ತೆ, ನೀವು ಈ ಅಯೋಗ್ಯ ಅಳಿಯನನ್ನು ಕ್ಷಮಿಸಿ. ಹಾಸಿನಿ, ಶ್ರೀನ ಚೆನ್ನಾಗಿ ನೋಡ್ಕೊ. ಈ ಮಾತು ನಾನು ನಿನಗೆ ಹೇಳಬೇಕಾಗಿಲ್ಲ. ನೀನು ಅವಳನ್ನು ಚೆನ್ನಾಗಿ ಬೆಳೆಸ್ತೀಯ ಅಂತ ನನಗೆ ಗೊತ್ತು. ಮಗಳೇ, ಈ ಅಪ್ರಯೋಜಕ ಅಪ್ಪನ ಕ್ಷಮಿಸಮ್ಮ. ನಿಮ್ಮೆಲ್ಲರನ್ನು ಬಿಟ್ಟು ಹೋಗ್ತಿದ್ದೀನಿ. ನಾನಿಲ್ಲ ಅಂತ ಯಾರೂ ದುಃಖ ಪಡಬೇಡಿ. ಕೊನೆಯದಾಗಿ ಕೇಳ್ತಿದ್ದೀನಿ, ಎಲ್ಲರೂ ನನ್ನ ಕ್ಷಮಿಸಿ. ಹಾಸಿನಿ ರೀ ಎಂದು ಕಿರಿಚುತ್ತಾ ಪ್ರದೀಪ ಮಲಗಿದ್ದ ಕಡೆ ಓಡಿದಳು. ಆಗ ಅವಳ ಕಾಲಿಗೆ ಅಲ್ಲಿದ್ದ ಪ್ಲಾಸ್ಟಿಕ್ ಬಾಟಲ್ ತಾಗಿತು. ಅದಕ್ಕೆ ಅವಳ ಕಾಲು ತಗುಲಿ ಮೂಲೆ ಸೇರಿತು.
ಪ್ರದೀಪನನ್ನು ಎಷ್ಟೇ ಎಬ್ಬಿಸಿದರೂ ಅವನು ಏಳಲಿಲ್ಲ. ಅವನು ಆಗಲೇ ಚಿರನಿದ್ರೆಗೆ ಜಾರಿದನು. ಹಾಸಿನಿ ಅವನ ಮೇಲೆ ಬಿದ್ದು ಗೋಳಾಡತೊಡಗಿದಳು. ಅವಳ ಕೂಗಾಟ ಕೇಳಿ ಉಷಾ ಬಂದು ನೋಡಿದಾಗ ಎಲ್ಲವೂ ಮುಗಿದಿತ್ತು. ಅವರು ಮಗಳ ಪಕ್ಕ ಕುಳಿತು ರೋದಿಸಲಾರಂಭಿಸಿದರು. ಹೊರಗೆ ಇವರ ಕೂಗಾಟ ಕೇಳುತ್ತಿದ್ದ ಕಾರಣ ಅಕ್ಕಪಕ್ಕದ ಮನೆಯವರು ಏನಾಯಿತೆಂದು ವಿಚಾರಿಸಲು ಬಂದರು. ಇದ್ದ ಒಬ್ಬ ಗಂಡಿನ ದಿಕ್ಕನ್ನು ಕಳೆದುಕೊಂಡ ಮನೆಯವರಿಗೆ ಸಮಾಧಾನ ಮಾಡುವಲ್ಲಿ ಸೋತು ಹೋದರು. ಸ್ವಲ್ಪ ಹೊತ್ತಿನಲ್ಲಿ ಪ್ರದೀಪ ಮರಣ ಹೊಂದಿದ ಸುದ್ದಿ ಊರಿಡಿ ತಲುಪಿತು. ಪಕ್ಕದ ಮನೆಯವರು ಯಾರೋ ಹೋಗಿ ಶಾಲೆಗೆ ಹೋಗಿದ್ದ ಶ್ರೀಗೌರಿಯನ್ನು ಮನೆಗೆ ಕರೆತಂದರು. ಆಗಲೇ ಸಂಜೆಯಾಗುತ್ತಿದ್ದ ಕಾರಣ ಅಂತಿಮ ವಿಧಿವಿಧಾನಗಳನ್ನು ಬೇಗನೆ ನೆರವೇರಿಸಿದರು. ಎರಡನೆಯ ಸಲವು ಹಾಸಿನಿ ಹಣೆಯಲ್ಲಿದ್ದ ಕುಂಕುಮ ಅವಳ ಹಣೆಯಲ್ಲಿ ಶಾಶ್ವತವಾಗಿ ಇರುವ ಭಾಗ್ಯವನ್ನೇ ಕಳೆದುಕೊಂಡಿತು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.